ಎಲ್ಲ ಅವನು ಇನ್ನ ಬಂದಿಲ್ಲ. ಕ್ಲಾಸ್ ಇಷ್ಟೊತ್ತಿಗೆ ಸ್ಟಾರ್ಟ್ ಆಗಿರತ್ತೋ. ಅವನು ಯಾವಾಗಲೂ ಟೈಮಿಗೆ ಬಂದಿದ್ದಾನೆ. ನೀನು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಸ್ಟೂಡೆಂಟು, ನೀನ್ ಯಾಕೋ ಮೆಕ್ಯಾನಿಕಲ್ ಸಿವಿಲ್ ಡ್ರೆಸ್ ಹಾಕಿದ್ಯಾ? ಯಾಕೋ ಬರೀ ಮೆಕ್ಯಾನಿಕಲ್ ಸಿವಿಲ್ ಅವರೇ ಈ ಡ್ರೆಸ್ ಹಾಕ್ಬೇಕಾ? CS ಓದೋರು, IS ಓದೋರು, EC ಓದೋರು, TC ಓದೋರು, IT ಓದೋರು, BT ಓದೋರು, IM ಓದೋರು, ML ಓದೋರು, ಕೆಮಿಕಲ್ ಓದೋರು, ಎಲೆಕ್ಟ್ರಿಕಲ್ ಓದೋರು, ಎಲ್ಲ ಬ್ರಾಂಚ್ ಅವರು ಈ ಡ್ರೆಸ್ ಹಾಕ್ಲೇಬೇಕು. ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಆಪ್ರೋನ್ ಹಾಕಿದ್ರೆ ಲೆವೆಲ್, ಈ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಈ ವರ್ಕ್ಶಾಪ್ ಡ್ರೆಸ್ ಹಾಕಿದ್ರೇನೆ ಲೆವೆಲ್. ನಡೀರೋ ಕ್ಲಾಸ್ಗೆ ಹೋಗೋಣ. ಇವನೇ ಕಣ್ರಿ ನಮ್ಮ ಹೀರೋ. ಇವನ ಹೆಸರು ಮಂಜುನಾಥ್ ಅಂತ. ಇವನಿಗೆ ಬ್ಲೂ ಕಲರ್ ಅಂದರೆ ಭಾಳ ಇಷ್ಟ. ಯಾಕಂದರೆ ಇವನು ಸ್ಕೂಲ್ ಡೇಸಲ್ಲಿ ಬ್ಲೂ ಹೌಸ್ ಕ್ಯಾಪ್ಟನ್ ಆಗಿದ್ದ. ಇವ್ನು ಹಾಕೋ ಶರ್ಟ್ನಿಂದ ಶೂಸ್ ತನಕ ಎಲ್ಲ ಬ್ಲೂನೇ ಇರಬೇಕು. ಇವನ್ ಲೈಫ್ ಪ್ರಿನ್ಸಿಪಲ್ ಬ್ಲೀಡ್ ಬ್ಲೂ. ನಮ್ಮ ಇಂಡಿಯನ್ ಟೀಮ್ ವರ್ಲ್ಡ್ ಕಪ್ ಸೆಮಿಫೈನಲ್ ಸೋತಾಗ ಇವ್ನು 3 ದಿನ ಹಲ್ಲೇ ಉಜ್ಜಿರಲಿಲ್ಲ. ಈ ಬ್ಲೂ ಹುಚ್ಚಿಂದ ಇವನಿಗೆ ಬ್ಲೂ ಬುಕ್ ಹುಚ್ಚಾಗೋಯ್ತು. ಇವನ್ ಬ್ಯಾಗಲ್ಲಿ ಬರೀ ಬ್ಲೂ ಬುಕ್ಸೇ ಇರುತ್ತೆ. ಇವನ್ ಬ್ಲೂ ಬುಕ್ನಲ್ಲೇ ನೋಟ್ಸು, ಕತೆ, ಕವನ ಎಲ್ಲ ಬರೆಯೋದು. ಫೇವ್ರೆಟ್ ಹೀರೋ, ಹೀರೋಯಿನ್ನು, ಕ್ರಿಕೆಟರ್ಸ್ ಫೋಟೋ ಎಲ್ಲ ಹರಿದು ಬ್ಲೂ ಬುಕ್ಕಲ್ಲಿ ಅಂಟಿಸ್ತಾನೆ. ಇವನ್ ರೂಮಲ್ಲಿ ಬರೀ ಬ್ಲೂ ಬುಕ್ಸೇ ಇರುತ್ತೆ. ಏನೋ ಮಾಡ್ತಿದ್ಯಾ? ಒಳ್ಳೆ ಫಿಲಮ್ ನೋಡ್ತಾ ಇದ್ದೀನಿ. ಒಳ್ಳೆ ಫಿಲಿಮಾ? ಡಾಕ್ಟರ್ ರಾಜ್ಕುಮಾರ್ದ, ವಿಷ್ಣುವರ್ಧನ್ದ ಅಥವಾ ನಮ್ಮಣ್ಣ ಶಂಕರ್ನಾಗ? ಅಂತ ಇಂಥ ಫಿಲಮ್ ಅಲ್ಲ, ಅಂತ ಫಿಲಮ್. ನೀನು ಕುತ್ಕೊಂಡು ನೋಡು. ನನಗೆ ಬ್ಲೂ ಕಲರ್ ಇಷ್ಟ, ಬ್ಲೂ ಫಿಲಮ್ ಅಲ್ಲ. ನನ್ಗೆ ಯಾವತ್ತೋ ಈ ತರ ಚಾನ್ಸ್ ಸಿಗುತ್ತೆ? ಚಾನ್ಸ್ ಸತ್ರು ಸಿಗಲ್ಲ. ಯಾಕಂದ್ರೆ ನಿನ್ನ ಹತ್ರ ಬೈಕ್ ಇಲ್ಲ, ನನ್ನ ಥರ ಪರ್ಸನಾಲಿಟಿ ಇಲ್ಲ, ಈ ಹುಡುಗಿಯ ನಿನ್ನ ಜೊತೆ ಮಾತಾಡೋದಿಲ್ಲ, ಈ ಫಿಗರ್ ಎಲ್ಲ ನಿನ್ಗೆ ಬೀಳಲ್ಲ. ಈ ಬ್ಲೂ ಕಲರ್ನೇ ಮದುವೆ ಮಾಡ್ಕೊ. ಥ್ಯಾಂಕ್ಸ್ ಫಾರ್ ದ ಡ್ರಾಪ್ ಭಯ್ಯ. ಭಯ್ಯ ಯಾರನ್ನೋ ಹುಡುಕ್ತಾ ಇರೋ ಹಾಗಿದೆ. ಹೌದು, ನಾನು ಒಂದು ಶಾರ್ಟ್ ಮೂವಿ ತೆಗೆಯೋಣ ಅಂತ. ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್ಸ್ ಎಲ್ಲ ರೆಡಿ. ಒಂದು ಸಖತ್ತಾಗಿರೋ ಹೀರೋಯಿನ್ಗೋಸ್ಕರ ಹುಡುಕ್ತಾ ಇದ್ದೀನಿ. ಅಷ್ಟೇನಾ? ನಿನಗೆ ಗೊತ್ತಿರೋರೇ ಒಬ್ರಿದ್ದಾರೆ, ನೋಡೋಕೆ ಸೂಪರು, ಆ್ಯಕ್ಟಿಂಗು ಸೂಪರು. ಯಾರು? ಬೇರೆ ಯಾರು, ನಾನೇ. ನೀನಾ? ಅಲ್ಲ, ನೀನೇ ಎಷ್ಟು ಮಾತಾಡ್ತೀನಿ, ಅವಳೆಷ್ಟು ಮಾತಾಡಬಾರ್ದು. ಯಾರು? ಅವಳು. ಆಯ್ತು, ನಾನು ಬರ್ತೀನಿ. ಎಲ್ಗೂ ಹೋಗ್ತಿದ್ಯಾ? ಹೀರೋನಂತೂ ಸಿಕ್ಕಾಯ್ತು. ಅವಳಿಗೆ ಸ್ಟೋರಿ ಹೇಳಿ ಕನ್ವಿನ್ಸ್ ಮಾಡಿ ಶೂಟಿಂಗ್ ಬೇರೆ ಶುರು ಮಾಡಬೇಕು. ಹೋಗು ಹೋಗು, ನನ್ನ ಹತ್ರ ನೀನು ಬಂದೇ ಬರ್ತೀಯ. ನಿನ್ ಫಿಲ್ಮಲ್ಲಿ ಆಕ್ಟ್ ಮಾಡು ಅಂತ ಬಂದು ಬೇಡ್ಕೋತೀಯ ನನ್ನ. ನಾನಿಲ್ದೆ ನಿನ್ ಫಿಲ್ಮ್ ಹಿಟ್ ಆಗೋ ಚಾನ್ಸೇ ಇಲ್ಲ. ತರೋದು ಮಾಡ್ತೋದೆ. ಫೇಸ್ಬುಕ್ಕಿಂದ ಜಾಸ್ತಿ ನೀನು ಬ್ಲೂ ಬುಕ್ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತೀಯ. ಇವಾಗ ನೋಡಿದ್ರೆ ಬ್ಲೂ ಬುಕ್ ತರೋದನ್ನೇ ಮಾಡ್ತಿದ್ದೆ ಅಂತ ಹೇಳ್ತಾ ಇದೆಯಲ್ಲೋ. ಕಾಮಿಕ್ ಪೀಸರ್ ಕಾಣ್ತಾ ಇದ್ದೀನಿ ನಾನು. ಎಕ್ಸ್ಟ್ರಾ ಇಲ್ಲ ನಿಮಗೆ. ಇಂಥವ್ನಿಗೆ ಟೈಮ್ ಆಗ್ತದೆ, ತಲೆ ತಿನ್ಬೇಡ. ಟೆಸ್ಟ್ ಸ್ಟಾರ್ಟ್ ಆಗಿ 10 ನಿಮಿಷ ಆಯ್ತು, ಬ್ಲೂ ಬುಕ್ ಇಲ್ಲ. ಇದೇನ್ ಮಾಡೋದು? I have an extra. All the best. ರಿಟರ್ನಲ್ ಇದೆ ಅಲ್ಲ, ನೋಡ್ಕೊಳ್ಳೋಣ. ಮಚ್ಚ, ಅದು ಫಸ್ಟ್ ಸೀಸ್ ಆಯ್ತಲ್ವಾ? ನಾ ಬರ್ದಿಲ್ಲ. ನಾನು ಬರ್ದಿಲ್ವಾ? ಯಾಕೆ? ಲೇಟಾಗಿ ಬಂದೆ. ನೀನು ಯಾವಾಗಲೂ ಬೇಗ ಬಂದಿದ್ಯಾ? ಒನ್ಸ್ ಇನ್ ಎ ಬ್ಲೂ ಮೂನ್. ಸೆಕೆಂಡ್ ಟೆಸ್ಟ್ ಬರೆಯೋಕೆ ಬ್ಲೂ ಬುಕ್ ಸಿಕ್ತಾ? ಬ್ಲೂ ಬುಕ್ ಸಿಕ್ತು, ಆದ್ರೆ ಟೆಸ್ಟ್ ಬರೀಲಿಲ್ಲ. ಯಾಕೋ? ಅವ್ಳು ಯಾರಂತಾನೆ ಗೊತ್ತಿಲ್ಲ. ನೋಡಕ್ ಹೇಮಾಮಾಲಿನಿ ತರ ಇದ್ಲು. ನನ್ಗೆ ಬ್ಲೂ ಬುಕ್ ಕೊಟ್ಲು. ಅವ್ಳು ಬ್ಲೂ ಬುಕ್ ಕೊಟ್ಟಿದ್ ಸೆಕೆಂಡ್ ಇಂದ ಈ ಬ್ಲೂ ಬುಕ್ಗೂ ನನ್ಗೂ ತುಂಬಾ ಅಟ್ಯಾಚ್ಮೆಂಟ್ ಆಯ್ತು.
ಆಫ್ಟರ್ ಆಲ್ 12 rupees ಬ್ಲೂ ಬುಕ್ಗೆ ಇಷ್ಟು ಫೀಲಿಂಗಾ? ಫಿಸಿಕ್ಸ್ ಟೆಕ್ಸ್ಟ್ ಬುಕ್ ಇಲ್ಲ ಕೆಮಿಸ್ಟ್ರಿ ಟೆಕ್ಸ್ಟ್ ಬುಕ್ ಕೊಟ್ಟಿದ್ರೆ 300 ರೂಪಾಯಿ ತಪ್ಪಿತ್ತು. ಮತ್ತೆ ಈ ಬ್ಲೂ ಬುಕ್ ಬಗ್ಗೆ ಮಾತಾಡಿದ್ರೆ ನಿನ್ ತಲೆ ಇರಲ್ಲ. ಮತ್ತೆ ಈ ತರ ಡೈಲಾಗ್ ಬಿಟ್ರೆ ಆ ಬ್ಲೂ ಬುಕ್ ಇರಲ್ಲ. ರಶ್ಮಿ, ನಿನ್ನೆ ರಮೇಶ್ ಪ್ರಪೋಸ್ ಮಾಡ್ದ ಅಲ್ವಾ, ಏನಂದೆ? ನಾಟ್ ಇಂಟ್ರೆಸ್ಟೆಡ್ ಅಂದೆ. ಯಾಕೆ ಎಲ್ಲರದು ಪ್ರಪೋಸಲ್ಸ್ ರಿಜೆಕ್ಟ್ ಮಾಡ್ತಿದ್ಯಾ? ರಮೇಶ್ದು ಸೇರಿ 25 ಪ್ರಪೋಸಲ್ಸ್ ಬಂದಿದೆ. ಯಾಕೆ ರಿಜೆಕ್ಟ್ ಮಾಡ್ತೀಯ ಅಂದ್ರೆ ಏನ್ ಹೇಳಿ, 10 ಜನ ಫೇಸ್ಬುಕ್ ಅಲ್ಲಿ, ವಾಟ್ಸ್ಆಪ್ ಅಲ್ಲಿ, ಕಾಲೇಜ್ ಕನ್ಫೆಷನ್ಸ್ ಪೇಜ್ ಅಲ್ಲಿ ರಶ್ಮಿ ಯು ಆರ್ ಮೈ ಲೈಫ್, ರಶ್ಮಿ ಯು ಆರ್ ಮೈ ವೈಫ್ ಅಂತ ಸ್ಟೇಟಸ್ ಹಾಕೋದು ಇಲ್ಲ ಪೋಸ್ಟ್ ಹಾಕೋದು. ಅವ್ರನ್ನೆಲ್ಲಾರನು ಡೇಟಿಗೆ ಕರ್ಬಿಟ್ಟು ರಾಖಿ ಕಟ್ಟಿ ಕಳಿಸ್ಬಿಟ್ಟೆ. 5 ಜನ ಮುಂಗಾರು ಮಳೆ ಗಣೇಶ್ ಡೈಲಾಗ್ನ ಡಬ್ ಸ್ಮ್ಯಾಶ್ ಮಾಡಿ ಕಳಿಸಿದ್ರು. ಅವರೆಲ್ಲರಿಗೂ ನಾನು ಹುಚ್ಚ ವಿಕೆಟ್ ವಿಡಿಯೋ ಡಬ್ ಸ್ಮ್ಯಾಶ್ ಮಾಡಿ ಕಳಿಸಿದೆ. 5 ಜನ ಪ್ರಪೋಸಲ್ ಗ್ರೀಟಿಂಗ್ ಕಾರ್ಡ್ ಕೊಡೋ ಬದಲು ಬರ್ಡೇ ಗ್ರೀಟಿಂಗ್ ಕಾರ್ಡ್ ಕೊಟ್ಟಿದ್ದಾರೆ. ವರ್ಸ್ಟ್ ಪಾರ್ಟ್ ಕೇಳು, ಐ ಲವ್ ಯು ರಶ್ಮಿ ಅಂತ ಹೇಳದ್ಬಿಟ್ಟು ಐ ಲವ್ ಯು ಲಕ್ಷ್ಮಿ ಅಂತ ಹೇಳಿದ್ದಾರೆ. ನಾಟ್ ಫೌಂಡ್ ಮೈ ಮ್ಯಾನ್ ಯೆಟ್. ಅದರಲ್ಲಿ ನಿನ್ನೆ ಇಂಟರ್ ಕಾಲೇಜ್ ಕೊಲಾಜ್ ಕಾಂಪಿಟೇಷನ್ ಆಯ್ತಲ್ಲ, ಏನಾಯ್ತು? ಲೈಕ್ ಆಲ್ವೇಸ್ ಫಸ್ಟ್ ಇದಕ್ಕೆಲ್ಲ ಪಾರ್ಟಿ ಇಲ್ಲ. ನಾನು BTFS ಕೊಲಾಜ್ ಟೀಮಿಗೆ ಸೆಲೆಕ್ಟ್ ಆದ್ರೆ ಖಂಡಿತ ಕೊಡಿಸ್ತೀನಿ. ಇವತ್ತು BTFSಗೆ ಕೊಲಾಜ್ ಟೀಮ್ ಸೆಲೆಕ್ಷನ್ಸ್ ಇದೆ. ನೀನು ಪಾರ್ಟಿಸಿಪೇಟ್ ಮಾಡ್ತಿದ್ಯಾ? ಹೌದು. ಏನೇ ರಶ್ಮಿ ಇರುವಾಗ ನೀನೆಲ್ಲ ಯಾಕೆ ಪಾರ್ಟಿಸಿಪೇಟ್ ಮಾಡ್ತೀಯಾ? ಅವಳು 12 ಇವೆಂಟ್ಸ್ ಅಲ್ಲಿ 10 ಟೈಮ್ಸ್ ಗೆದ್ದಿದ್ದಾಳೆ. ಏನೇ ರಶ್ಮಿ, ಫುಲ್ ಪ್ರಿಪೇರ್ಡಾ? ಹೂ ಕಣೆ, ಮ್ಯಾಗ್ಝಿನ್ಸ್, ನ್ಯೂಸ್ ಪೇಪರ್, ಕಲರ್ ಪೇಪರ್, ರಿಬ್ಬನ್ಸ್, ಫೋಟೋಗ್ರಾಫ್ಸ್, ಸ್ಲೋಗನ್ಸ್, ಗಮ್, ಸ್ಕೇಲ್ ಎಲ್ಲ ಐಟಮ್ಸು ಇದೆ. ಬ್ಯಾಗ್ ಸ್ವಲ್ಪ ಹೆವಿ ಇದೆ ಇವತ್ತು. ಏನ್ ಈ ಟೈಮ್ ಇವೆಂಟ್ ಟಾಪಿಕ್ ತುಂಬಾ ಮುಂಚೆನೆ ಹೇಳಿದ್ದಾರೆ? ಹೌದು, ಯೂಶಲಿ ಆನ್ ಸ್ಪಾಟ್ ಹೇಳ್ತಾರೆ, ಬಟ್ ಈ ಟೈಮ್ ಮಾತ್ರ ಮುಂಚೆ ಹೇಳಿದ್ದಾರೆ. ಅದಕ್ಕೆ ನಾನು ಇಂಪಾರ್ಟೆಂಟ್ ಪಿಕ್ಚರ್ಸ್ ಎಲ್ಲ ಬ್ಲೂ ಬುಕ್ ಅಲ್ಲಿ ಸೇಫ್ ಆಗಿ ತಂದಿದ್ದೀನಿ. ಐ ಥಿಂಕ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ದ ಬೆಸ್ಟ್ ಫ್ರಮ್ ಅಸ್. ಸೊ ಆಲ್ ದ ಬೆಸ್ಟ್ ನಿಧಿ. ಅವಳು ಅಷ್ಟೆಲ್ಲ ಟ್ಯಾಲೆಂಟೆಡ್ ಇಲ್ಲ. ಅವಳು ಯಾಕೆ ಗೊತ್ತಾ ಅಷ್ಟೊಂದು ಇವೆಂಟ್ ಅಲ್ಲಿ ಗೆದ್ದಿರೋದು? ಅವಳು ನೋಡಕ್ ಚೆನ್ನಾಗಿದ್ದಾಳ, ಅದಕ್ಕೆ. ಅವಳು ನೋಡಕ್ ನನ್ಕಿಂತ ಚೆನ್ನಾಗಿದ್ದಾಳ? ನೋಡಿ ಸೆಲೆಕ್ಷನ್ಸ್ ಅಲ್ಲಿ ನಾನು ಅವಳಿಗೆ ಏನ್ ಮಾಡ್ತೀನಂತ. ಆಲ್ ದ ಬೆಸ್ಟ್, ನೀನೇ ಸೆಲೆಕ್ಟ್ ಆಗೋದು. ರಶ್ಮಿ ಮ್ಯಾಟರ್ ಕ್ಲೋಸ್. ಏನಾಯ್ತೆ? ನಾನು ಬ್ಲೂ ಬುಕ್ ಕಾಣಿಸ್ತಾ ಇಲ್ಲ, ಇಂಪಾರ್ಟೆಂಟ್ ಪಿಕ್ಚರ್ಸ್ ಇಟ್ಟಿದ್ದೆ ಅದರಲ್ಲಿ. ಬ್ಯಾಗಲ್ಲೇ ಇಟ್ಟಿದ್ನಲ್ಲ. 10 ಮಿನಿಟ್ಸ್ ಇದೆ ಅಷ್ಟೇ. ಮೋಸ್ಟ್ಲಿ ಕ್ಲಾಸಲ್ಲಿ ಇರಬೇಕು, ಅಥವಾ ಕ್ಯಾಂಟೀನ್, ಅಥವಾ ಲೈಬ್ರರಿ ಇರಬೇಕು. ನೋಡ್ಕೊಂಡು ಬರೋಣ. ಹಾಯ್, ಬ್ಲೂ ಬುಕ್. ರಶ್ಮಿ, ಇಂಪಾರ್ಟೆಂಟ್ ಪಿಕ್ಚರ್ಸ್ ಫಾರ್ BTFS ಕೊಲಾಜ್ ಸೆಲೆಕ್ಷನ್ಸ್. ಹಾಯ್, ಅಕ್ಷಯ್ ಕುಮಾರ್, ಬ್ಲೂ ಮೂವಿ ಹೀರೋ. ಬುಕ್ ನೋಡ್ದಾ? ಓ, ಆ ಬುಕ್ ನಿಂದನಾ? ನಾನೇ ಎತ್ತಿಟ್ಟಿದ್ದೀನಿ ನೋಡಲ್ಲಿ. ನೀನು ಇಟ್ಕೋ ಈ ಬುಕ್ನ. ಅವತ್ತು ನನಗೆ ಬ್ಲೂ ಬುಕ್ ಕೊಡಿ, ನಾನು ಥ್ಯಾಂಕ್ಸ್ ಹೇಳೋದು ಮರ್ತೋದೆ. ನಿಮ್ಮ ಹೆಸರು ಅಂತ ಗೊತ್ತಾಗ್ಬೋದ? ರಶ್ಮಿ, ಆಫ್ಟರ್ ಗೋ. ರಶ್ಮಿ, ಕೊಲಾಜ್ ಸೆಲೆಕ್ಷನ್ಸ್ BTFS ಡಸ್ಟ್ಬಿನ್ ಅಲ್ಲೇ ಸಿಕ್ತು. ಸೆಲೆಕ್ಷನ್ಸ್ ಇವತ್ತೇ ಅಂತ ಗೊತ್ತಿತ್ತು. ಯಾರಾದ್ರೂ ಬೇಕಂತ ಮಾಡಿದ್ದಾರೆ ಅನ್ಸುತ್ತೆ.
ಆದ್ರೆ ನೀವೇ ರಶ್ಮಿ ಅಂತ ಗೊತ್ತಿರ್ಲಿಲ್ಲ, ಸೆಲೆಕ್ಷನ್ ಎಲ್ಲ ನಡೀತಿದ್ರು ಗೊತ್ತಿರ್ಲಿಲ್ಲ, ಕಾಲೇಜ್ ಎಲ್ಲ ಹುಡುಕ್ತಾ ಇದೆ, ನಿಮ್ಮನ್ನು ಮೀಟ್ ಮಾಡಂಗಾಯ್ತು, ಬುಕ್ ಕೊಟ್ಟಂಗಾಯ್ತು. ಆಲ್ ದ ಬೆಸ್ಟ್. ಓಕೆ ಥ್ಯಾಂಕ್ ಯು. ನಾನು ಇವೆಂಟ್ ಟ್ರೈ ಮಾಡಿ ನಾನು ನೋಡ್ತೀನಿ. ನಾನು ಬ್ಲೂ ಬುಕ್ ಕೊಟ್ಟಿದ್ದೀನಿ, ರಶ್ಮಿ ಸೆಲೆಕ್ಟ್ ಆಗಲೇಬೇಕು. ಅವ್ರಿಗೆ ಎಷ್ಟು ಕೊಬ್ಬಿದ್ರೆ ಬ್ಲೂ ಬುಕ್ ನ ಡಸ್ಟ್ಬಿನ್ ಅಲ್ಲಿ ಮಿಸ್ ಆಗ್ತಾರೆ. ರಶ್ಮಿ ಸೆಲೆಕ್ಟ್ ಆಗಲೇಬೇಕು. ರಶ್ಮಿ ಸೆಲೆಕ್ಟ್ ಆಗಬೇಕು. 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 ಲೋಕಿ ಸೆಲೆಕ್ಟ್ ಆಗಬೇಕು. Guess what? I got selected. Thank you so much. I think I like you. ಓಕೆ, ಮುಂದೆ Sweet? ಶರ್. Okay. ಪ್ರತಿ ವರ್ಷ ನಮ್ಮ ಕಾಲೇಜ್ನಲ್ಲಿ 10,000ಕ್ಕೂ ಹೆಚ್ಚು ಬ್ಲೂ ಬುಕ್ಸ್ ಬಳಸುತ್ತೀವಿ. ಆದರೆ ಅದರಲ್ಲಿರೋ ಎಲ್ಲ ಪುಟಗಳನ್ನು ಬಳಸುವುದಿಲ್ಲ. ಆ ಪುಟಗಳನ್ನು ಹರಿದು ಸೇರಿಸಿ ಹೊಸ ಬ್ಲೂ ಬುಕ್ ಮಾಡಿ ನನಗೆ ಮರುಜನ್ಮ ಕೊಡುವ ನ್ಯಾಷನಲ್ ಸರ್ವಿಸ್ ಸ್ಕೀಮ್ ತಂಡದವರಿಗೆ ನನ್ನ ನಮಸ್ಕಾರಗಳು.